ಎಲ್ಲರಿಗೂ ನಮಸ್ಕಾರ. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಂದ್ರಗ್ರಹಣದ ಮುಂಚೆ ಹಾಗೂ ಚಂದ್ರಗ್ರಹಣದ ನಂತರ ಮಾಡಬೇಕಾಗಿರುವಂತಹ ನಿಯಮಗಳನ್ನು ತಿಳಿಸ್ತೀನಿ. ಹಾಗೆ ಗರ್ಭಿಣಿಯರು ಗ್ರಹಣದ ದಿನ ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಯಾವ ರೀತಿ ನಿಯಮವನ್ನು ಪಾಲಿಸಬೇಕು, ಹಾಗೆ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆ ಗ್ರಹಣದ ದಿನ ಮನೆಯ ಶುದ್ಧಿಯನ್ನು ಹೇಗೆ ಮಾಡೋದು, ಪೂಜೆಯನ್ನು ಹೇಗೆ ಮಾಡೋದು ಅಂತಲೂ ಕೂಡ ನೋಡೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ಭಾರತೀಯರು ಕೇವಲ 25 ನಿಮಿಷಗಳ ಕಾಲ ಗ್ರಹಣವನ್ನು ವೀಕ್ಷಣೆ ಮಾಡಬಹುದು. ಅದಕ್ಕೂ ಮುಂಚೆ ನಮಗೆ ಹುಣ್ಣಿಮೆ ಶುರುವಾಗೋದು ಮಾರ್ಚ್ 2ನೇ ತಾರೀಕು ಸಾಯಂಕಾಲ 5 ಗಂಟೆ 55 ನಿಮಿಷಕ್ಕೆ ಶುರುವಾಗಿ ಮಾರ್ಚ್ 3ನೇ ತಾರೀಕು ಸಾಯಂಕಾಲ 5 ಗಂಟೆ 7 ನಿಮಿಷಕ್ಕೆ ಮುಗಿಯುತ್ತೆ. ಹಾಗೆ ನಾವು 2026ರ ಚಂದ್ರಗ್ರಹಣದ ಸಮಯ ನೋಡೋದಾದರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಚಂದ್ರನಿಗೆ ಗ್ರಹಣ ಹಿಡಿಯಲು ಪ್ರಾರಂಭವಾಗುತ್ತೆ. ಮುಗಿಯೋದು ಸಂಜೆ 6 ಗಂಟೆ 47 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ. ಒಟ್ಟಾರೆ ಚಂದ್ರಗ್ರಹಣದ ಅವಧಿ ಬಂದು 3 ಗಂಟೆ 27 ನಿಮಿಷ ಇರುತ್ತೆ. ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸುವಂತಹ ಸಮಯ ಸಾಯಂಕಾಲ 6 ಗಂಟೆ 22 ನಿಮಿಷಕ್ಕೆ ಚಂದ್ರಗ್ರಹಣ ನೋಡ್ಬೋದು. ಮುಗಿಯುವಂಥದ್ದು 6 ಗಂಟೆ 47 ನಿಮಿಷಕ್ಕೆ ಮುಗಿಯುತ್ತೆ. ಒಟ್ಟಾರೆ 25 ನಿಮಿಷಗಳ ಕಾಲ ಚಂದ್ರನಿಗೆ ಗ್ರಹಣ ಹಿಡಿದಿರೋದನ್ನು ನಾವು ನೋಡ್ಬೋದು. ಚಂದ್ರಗ್ರಹಣ ನಮಗೆ ಗೋಚರ ಇರೋದ್ರಿಂದ ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಮಂಗಳವಾರ ಚಂದ್ರಗ್ರಹಣವೂ ಕೂಡ ಇದೆ, ಹುಣ್ಣಿಮೆನೂ ಇದೆ. ಹಾಗಾಗಿ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಅವುಗಳನ್ನೆಲ್ಲ ತಿಳಿಸ್ತೀನಿ ಇವಾಗ. ಸಹಜವಾದ ರೀತಿಯಲ್ಲಿ ನಾವು ಬೆಳಗ್ಗೆ ಬೇಗನೆ ಹುಣ್ಣಿಮೆ ಪೂಜೆನ ಮಾಡಬೇಕಾಗುತ್ತೆ. ನಾವು ಹುಣ್ಣಿಮೆ ಪೂಜೆನ ಮಾಡಬೇಕಾದ್ರೆ ದೇವರಿಗೆ ಪ್ರತಿಯೊಂದು ದೇವ್ರ ಫೋಟೋಗೂ ಗರಿಕೆ ಅಥವಾ ತುಳಸಿಯನ್ನು ಇಟ್ಟು ಪೂಜೆನ ಮಾಡಿ, ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರ ಮನೆ ಬಾಗಿಲನ್ನು ಮುಚ್ಚಿ, ನಂತರ ಸಂಜೆ ಗ್ರಹಣ ಮುಗಿದ ಮೇಲೆ ನೀವು ಮನೇನ ಶುದ್ಧಿ ಮಾಡಬೇಕಾಗುತ್ತೆ. ನೀವು ಮನೇನ ಶುದ್ಧಿ ಮಾಡಬೇಕಾದ್ರೆ ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಉಪ್ಪು, ಗಂಜಲ, ಚಿಟಿಕೆ ಅರಿಶಿನ ಹಾಕ್ಕೊಂಡು ನೆಲ ಒರೆಸ್ಬೇಕು. ನಂತರ ಮನೆಯೆಲ್ಲ ಶುದ್ಧಿ ಆದಮೇಲೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಲೆಗೆ ಸ್ನಾನ ಮಾಡಬೇಕು. ಪುಟ್ಟ ಮಕ್ಕಳು ಕೂಡ ತಲೆಗೆ ಸ್ನಾನವನ್ನು ಮಾಡಬೇಕು. ಹಾಗೆ ನೀವು ಸ್ನಾನ ಮಾಡುವಂತಹ ನೀರಿಗೆ ಹಸಿ ಹಾಲು ಮತ್ತು ಗರಿಕೆನ ಸೇರಿಸಿ ಸ್ನಾನ ಮಾಡಿದ್ರೆ ಒಳ್ಳೆಯದು. ಸ್ನಾನನೂ ಮಾಡಿ ಪೂಜೆನೂ ಮಾಡಿ ಹಾಗೆ ಅವತ್ತಿನ ದಿವಸ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲನ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ನೀವು ದೇವ್ರ ಮನೆಯಲ್ಲಿ ಏನೇನು ಮಾಡಬೇಕು ಅಂದರೆ, ನೀವು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ದೇವ್ರ ಬಾಗಿಲು ಹಾಕಿರ್ತೀರ. ಆ ಬಾಗಿಲನ್ನು ತೆಗೆದು ಪ್ರತಿಯೊಂದು ವಸ್ತುಗಳನ್ನು ಹಾಗೂ ದೇವ್ರ ಫೋಟೋಗಳನ್ನು ಎಲ್ಲನೂ ಕೂಡ ಶುದ್ಧಿ ಮಾಡಬೇಕು. ನೀವು ಶುದ್ಧಿ ಮಾಡುವಂತಹ ನೀರಿಗೆ ಸ್ವಲ್ಪ ಗಂಜಲ ಹಾಗೂ ಉಪ್ಪನ್ನು ಸೇರಿಸ್ಕೊಂಡು ಶುದ್ಧಿ ಮಾಡಬೇಕು. ಎಲ್ಲನೂ ಶುದ್ಧಿ ಮಾಡಾದಮೇಲೆ ದೇವ್ರಿಗೆ ಹೊಸದಾಗಿ ಅರಿಶಿನ, ಕುಂಕುಮ, ಗಂಧನ ಇಡಬೇಕು. ದೇವ್ರಿಗೆ ಹೂವನ್ನೆಲ್ಲ ಮಡ್ಸಾದ್ಮೇಲೆ ಪ್ರಸಾದ ಏನು ಬೇಕಾದರೂ ಕೂಡ ಇಡ್ಬೋದು. ಹಾಲು, ಹಣ್ಣು ಏನಾದರೂ ಕೂಡ ಇಡ್ಬೋದು. ಅವತ್ತಿನ ದಿನ ಹುಣ್ಣಿಮೆನೂ ಕೂಡ ಇರೋದ್ರಿಂದ ನೀವೇ ಯಾವುದಾದ್ರೂ ಪ್ರಸಾದವನ್ನು ಕೂಡ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು. ನಂತರ ಈ ಎಲ್ಲ ಪೂಜೆ ಮುಗಿದ ಮೇಲೆ ನೀವು ಊಟನೂ ಕೂಡ ಮಾಡ್ಬೋದು. ಯಾಕಂದರೆ ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡಿರೋದಿಲ್ಲ. ಹಾಗಾಗಿ ಇದೆಲ್ಲ ಕೆಲಸಗಳು ಮುಗಿದ ಮೇಲೆ ನೀವು ಊಟನ ಸೇವಿಸ್ಬೋದು. ಗ್ರಹಣದ ದಿನ ಹೇಳ್ಬೇಕಾಗಿರುವಂತಹ ಶ್ಲೋಕವನ್ನು ಕೂಡ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗರ್ಭಿಣಿಯರು ಗ್ರಹಣದ ದಿನ ಹೇಗೆ ಇರಬೇಕು, ಹಾಗೆ ಆಹಾರ ಪದ್ಧತಿಗಳು ಏನೇನು ಪಾಲಿಸ್ಬೇಕು ಅಂತ ನೋಡೋಣ. ಗ್ರಹಣ ಇರೋದ್ರಿಂದ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗುತ್ತೆ. ಹಾಗಾಗಿ ನೀವು ಯಾರು ಕೂಡ ಎಲ್ಲೂ ಹೊರಗಡೆ ಹೋಗದೇ ಇದ್ದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು ಗ್ರಹಣದ ದಿನ ಎಲ್ಲೂ ಹೋಗಬಾರ್ದು. ಯಾಕಂದರೆ ಗರ್ಭಿಣಿಯರಿಗೆ ಚಂದ್ರಗ್ರಹಣದ ಕಿರಣಗಳು ಬಿದ್ದಾಗ ಮಗುವಿನ ಮೇಲೆ ಸ್ವಲ್ಪ ಪ್ರಭಾವ ಬೀರ್ಬೋದು ಅನ್ನೋವಂಥ ಕಾರಣಕ್ಕೆ ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು. ಹಾಗೆ ಮನೆಯೊಳಗಿದ್ರೂ ಕೂಡ ಮನೆ ಕಿಟಕಿ ಬಾಗಿಲನ್ನು ಕೂಡ ಮುಚ್ಚಿರಬೇಕು. ಯಾವುದೂ ಕಿಟಕಿ ಬಾಗಿಲನ್ನು ತೆಗೆದಿರಬಾರ್ದು. ಗ್ರಹಣದ ಬೆಳಕು ಕೂಡ ಮನೆಯೊಳಗೆ ಬೀಳಬಾರ್ದು, ಆ ರೀತಿ ಇರಬೇಕು. ಗ್ರಹಣ ಸಂಜೆ ಸಾಯಂಕಾಲದ ಸಮಯದಲ್ಲಿ ಪ್ರಾರಂಭವಾಗುತ್ತೆ. ಆದರೆ ಅದರದ್ದು ಸೂತಕ ಅವಧಿ 9 ಗಂಟೆ ಮುಂಚೆನೇ ಇರುತ್ತೆ. ಹಾಗಾಗಿ ಕೆಲವರು ಗರ್ಭಿಣಿಯರಿಗೆ ಉಪವಾಸ ಇರೋದಕ್ಕೆ ಕಷ್ಟ ಆಗುತ್ತೆ. ಗ್ರಹಣ ಶುರುವಾಗೋದಕ್ಕೂ ಮುಂಚೆ 1 ಗಂಟೆ ಮುಂಚೆನೇ ಅಂದರೆ 3 ಗಂಟೆಗೆ ಎಲ್ಲ ಊಟನೂ ಕೂಡ ಮಾಡಿ ಮುಗಿಸಿರಬೇಕು. ಊಟ ಮಾಡೋದ್ರಲ್ಲೂ ಕೂಡ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನಬಾರ್ದು. ರೊಟ್ಟಿ, ಚಪಾತಿ ಈ ರೀತಿ ಪದಾರ್ಥಗಳನ್ನು ತಿನ್ನಬಾರ್ದು. ಯಾಕಂದರೆ ಇದು ಬೇಗ ಅರಗೋದಿಲ್ಲ. ಹಾಗಾಗಿ ನೀವು ಹಾಲು, ಹಣ್ಣು ಈ ರೀತಿಯ ಪದಾರ್ಥಗಳನ್ನು ತಿಂದರೆ ತುಂಬಾ ಒಳ್ಳೆಯದು. ಗ್ರಹಣ ಶುರುವಾಗೋದಕ್ಕಿಂತ ಮುಂಚೆನೇ ಎಲ್ಲ ಜೀರ್ಣ ಆಗಿರಬೇಕು. ಹಾಗಾಗಿ ನಾವು ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನಬಾರ್ದು. ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂದರೆ, ನೀವು ಮಾಡೋವಂಥ ಅಡುಗೆನೆಲ್ಲ ಒಂದು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಯಾಕಂದರೆ ಉಳಿಸಿಟ್ಟು ಮತ್ತೆ ತಿನ್ನೋದು ಅವೆಲ್ಲ ಸರಿ ಹೋಗೋದಿಲ್ಲ ಗ್ರಹಣದ ಸಮಯದಲ್ಲಿ. ಹಾಗೆ ನೀವು ಮಾಡುವಂಥ ಪ್ರತಿಯೊಂದು ಅಡುಗೆಗೆ ಕುಡಿಯುವಂಥ ನೀರಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ದರ್ಬೆ ಹಾಗೂ ಗರಿಕೆನ ಹಾಕಿ, ತುಳಸಿನೂ ಕೂಡ ಹಾಕಿ, ಹಾಗೆ ನಿಮ್ಮ ಮನೆಯ ಹೊರಭಾಗದಲ್ಲಿರುವಂತಹ ಸಂಪಿಗೂ ಕೂಡ ಹಾಕಿ. ನಂತರ ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯಿಂದನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವುದೇ ರೀತಿ ಕೆಟ್ಟದಾಗಿ ಆಲೋಚನೆಗಳನ್ನು ಮಾಡಬಾರ್ದು. ಹಾಗೆ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ಳೋಕ್ಕೂ ಹೋಗಬಾರ್ದು.
ಹಾಗಾಗಿ ನೀವು ಗ್ರಹಣದ ಸಮಯದಲ್ಲಾಗಿರ್ಬೋದು ಅಥವಾ ಗ್ರಹಣದ ದಿನ ಸಂಪೂರ್ಣವಾಗಿ ನೀವು ದೇವರನ್ನ, ನಿಮ್ಮ ಇಷ್ಟವಾದ ದೇವ್ರನ್ನ ನೆನಪಿಸ್ಕೋಬೋದು. ಹಾಗೆ ಧ್ಯಾನವನ್ನು ಕೂಡ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಗ್ರಹಣದ ಸಮಯದಲ್ಲಿ ನಾವು ಏನು ಅನ್ಕೋತೀವಿ ಅದರ ಮೇಲೆ ಬೇಗನೆ ಪರಿಣಾಮ ಬೀರುತ್ತೆ. ಹಾಗಾಗಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು, ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು. ಇಷ್ಟೆಲ್ಲ ಮಾಹಿತಿಯು ಚಂದ್ರಗ್ರಹಣ ಹಾಗೂ ಹುಣ್ಣಿಮೆಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಹಾಗೆ ನಾನು ನಿಮಗೆ ಇವಾಗ ತೋರಿಸ್ತಾ ಇರುವಂತಹ ಶ್ಲೋಕ ಚಂದ್ರಗ್ರಹಣದ ಶ್ಲೋಕ ಆಗಿರುತ್ತೆ. ಈ ಶ್ಲೋಕವನ್ನು ಗ್ರಹಣದ ಸಮಯದಲ್ಲೂ ಕೂಡ ಹೇಳ್ಕೋಬಹುದು. ನಂತರ ಗ್ರಹಣ ಮುಗಿದ ಮೇಲೆ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಸಮಯದಲ್ಲೂ ಕೂಡ ಈ ಶ್ಲೋಕವನ್ನು ಹೇಳ್ಬಹುದು. ನಂತರ ಮತ್ತೊಂದು ಶ್ಲೋಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಶ್ಲೋಕವನ್ನು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳ್ಬೋದು. ನೀವು ಎಷ್ಟು ಸಾರಿ ಬೇಕಾದರೂ ಈ ಶ್ಲೋಕವನ್ನು ಹೇಳ್ಬೋದು, ಇಷ್ಟೇ ಸಾರಿ ಹೇಳಬೇಕು ಅಂತ ಏನಿಲ್ಲ. ಇಷ್ಟೆಲ್ಲ ಮಾಹಿತಿಯು ಚಂದ್ರಗ್ರಹಣ ಹಾಗೂ ಹುಣ್ಣಿಮೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.